ದಿನಾಂಕ ಜೂನ್ 17, 2009. ಜಾಗ ಬಂದು ಹಾಸನದ ಇಂಟರ್ಸಿಟಿ ಬಸ್ ಸ್ಟ್ಯಾಂಡ್. ಆ ಒಂದು ಲೇಡೀಸ್ ವಾಶ್ರೂಮ್ ಹೊರಗಡೆ ಜನರ ದೊಡ್ಡ ಗುಂಪು ಸೇರಿರುತ್ತೆ. ಏನೋ ದೊಡ್ಡ ಗಲಾಟೆ ಆಗ್ತಿರತ್ತಲ್ಲಿ. ಹೌದು, ಎಲ್ಲರ ಮುಖದಲ್ಲೂ ವಿಪರೀತ ಗಾಬರಿ ಮತ್ತೆ ಅಷ್ಟೇ ಕೋಪ ಇರುತ್ತೆ. ಯಾಕಂದ್ರೆ ಆ ವಾಶ್ರೂಮ್ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿ ಗಂಟೆಗಡೆ ಕಳೆದಿರುತ್ತೆ. ಒಳಗಡೆಯಿಂದ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಎಷ್ಟೇ ಕೂಗಿದ್ರೂ ಬಾಗಿಲು ತಟ್ಟಿದ್ರೂ ಒಳಗಡೆಯಿಂದ ಯಾವುದೇ ಸೌಂಡ್ ಇರಲಿಲ್ಲ. ಕೊನೆಗೆ ಪೊಲೀಸರು ಸ್ಥಳಕ್ಕೆ ಬಂದು ಆ ಬಾಗಿಲನ್ನು ಒಡೆದು ಒಳಗೆ ಹೋದಾಗ ಅಲ್ಲಿ ಕಂಡ ದೃಶ್ಯ ನಿಜಕ್ಕೂ ಭಯಾನಕವಾಗಿತ್ತು. ನೆಲದ ಮೇಲೆ ಒಬ್ಬ ಯುವತಿಯ ಶವ ಬಿದ್ದಿತ್ತು. ಹೌದು, ಅವಳು ಮದುವೆ ಬಟ್ಟೆಯಲ್ಲಿದ್ಲು ಮತ್ತೆ ಬಾಯಲ್ಲಿ ನೊರೆ ಬಂದಿತ್ತು. ಮೇಲ್ನೋಟಕ್ಕೆ ಇದೊಂದು ನಾರ್ಮಲ್ ಸೂಸೈಡ್ ತರ ಕಾಣಿಸ್ತಾ ಇತ್ತು. ಆದ್ರೆ ಇದು ಖಂಡಿತ ಆತ್ಮಹತ್ಯೆ ಆಗಿರ್ಲಿಲ್ಲ. ನಿಜ. ಯಾಕಂದ್ರೆ 2003ರಿಂದ 2009ರವರೆಗೆ ಕರ್ನಾಟಕದ ಬೇರೆ ಬೇರೆ ಪಬ್ಲಿಕ್ ವಾಶ್ರೂಮ್ಗಳಲ್ಲಿ ಬರೋಬ್ಬರಿ 20ಕ್ಕೂ ಹೆಚ್ಚು ಮಹಿಳೆಯರ ಶವಗಳು ಸೇಮ್ ಇದೇ ರೀತಿ ಸಿಕ್ಕಿದ್ವು. 20 ಮಹಿಳೆಯರು? ಓ ಮೈ ಗಾಡ್! ಇದೊಂದು ಸಾಮಾನ್ಯ ಸಾವಲ್ಲ, ಬದಲಾಗಿ ನಮ್ಮ ರಾಜ್ಯ ಕಂಡ ಅತ್ಯಂತ ಭೀಕರ ಸೀರಿಯಲ್ ಕಿಲ್ಲರ್ ಒಬ್ಬನ ಕೃತ್ಯವಾಗಿತ್ತು. ಈ ಘಟನೆಯ ತೀವ್ರತೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಆಮೇಲೆ ಒಂದು ಸಂಘ ರಿಕ್ವೆಸ್ಟ್: ಈ ಥರದ ನೈಜ ಘಟನೆಗಳ ಇನ್ಡೆಪ್ತ್ ಚರ್ಚೆ ಕೇಳೋಕೆ ದಯವಿಟ್ಟು ನಮ್ಮ ಚಾನೆಲ್ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಖಂಡಿತ. ಈಗ ನಾವು ಈ ಕೇಸ್ನ ಆಳಕ್ಕೆ ಹೋಗೋದಾದ್ರೆ ಈ ಇಡೀ ಮಿಷನ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಾವು ಸಾಕಷ್ಟು ಪೊಲೀಸ್ ಚಾರ್ಜ್ ಶೀಟ್ಗಳು ಮತ್ತೆ ಕೋರ್ಟ್ ತೀರ್ಪಿನ ಡಾಕ್ಯುಮೆಂಟ್ಸ್ ಕಲೆ ಹಾಕಿದ್ದೀವಿ. ಹೌದು, ಒಬ್ಬ ಸಾಮಾನ್ಯ ಪ್ರೈಮರಿ ಸ್ಕೂಲ್ ಟೀಚರ್ ಯಾವುದೇ ಗನ್ ಅಥವಾ ಚಾಕು ಬಳಸದೆ ಕೇವಲ ನಂಬಿಕೆ ಮತ್ತು ಸೈನೈಡ್ ಮೂಲಕ ಇಷ್ಟು ದೊಡ್ಡ ಸೀರಿಯಲ್ ಕಿಲ್ಲರ್ ಆಗಿದ್ದು ಹೇಗೆ ಅನ್ನೋದನ್ನ ಡಿಕೋಡ್ ಮಾಡೋಣ. ಅಬ್ಸಲ್ಯೂಟ್ಲಿ. ಈ ಕಿಲ್ಲರ್ ಹಿನ್ನೆಲೆ ನೋಡಿದ್ರೆ ಇವನ್ ಯಾವುದೇ ಗ್ಯಾಂಗ್ಸ್ಟರ್ ಅಲ್ಲ, ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಇವನ ಹೆಸರು ಮೋಹನ್ ಕುಮಾರ್, ಆದ್ರೆ ಇಡೀ ಕರ್ನಾಟಕ ಇವನನ್ನು ಸೈನೈಡ್ ಮೋಹನ್ ಅಂತಾನೆ ಕರೆಯುತ್ತೆ. ಈ ಇಡೀ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದನ್ನ ಪೊಲೀಸ್ ದಾಖಲೆಗಳ ಆಧಾರದ ಮೇಲೆ ನಾವು ನೋಡಬೇಕು. ಜೂನ್ 15, 2009ರಂದು ನಡೆದ ಒಂದು ನಾಪತ್ತೆ ಪ್ರಕರಣದಿಂದ ಇದು ಶುರುವಾಗುತ್ತೆ. ಬಂಟ್ವಾಳ ತಾಲೂಕಿನ ಬರಿಮಾರ್ ಅನ್ನೋ ಒಂದು ಸಣ್ಣ ಗ್ರಾಮ. ಅಲ್ಲಿಂದ 22 ವರ್ಷದ ಅನಿತಾ ಅನ್ನೋ ಯುವತಿ ದಿಢೀರನೆ ನಾಪತ್ತೆ ಆಗ್ತಾಳೆ. ಅವಳು ಮನೆ ಬಿಟ್ಟು ಹೋಗುವ ಮುನ್ನ ಒಂದು ಲೆಟರ್ ಬರೆದಿಟ್ಟಿರ್ತಾಳೆ. ಆ ಲೆಟರ್ನಲ್ಲಿ ಏನಿತ್ತು ಅಂದ್ರೆ, ನಾನು ನನ್ನ ಇಷ್ಟದಂತೆ ನನ್ನಿಷ್ಟದ ಹುಡುಗನ ಜೊತೆ ಮದುವೆಯಾಗಿ ಹೊಸ ಜೀವನ ಶುರು ಮಾಡಲು ಹೋಗ್ತಿದ್ದೀನಿ, ನನಗಾಗಿ ಹುಡುಕಾಡಬೇಡಿ ಅಂತ ಸ್ಪಷ್ಟವಾಗಿ ಬರೆದಿರ್ತಾಳೆ. ಆ ಒಂದು ಲೆಟರ್ ಆ ಇಡೀ ಊರಿನ ಪರಿಸ್ಥಿತಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ನ್ಯೂಸ್ ರಿಪೋರ್ಟ್ಸ್ಗಳನ್ನ ನೋಡಿದ್ರೆ ಆ ಊರಿನಲ್ಲಿ ಆ ಸಮಯದಲ್ಲಿ ಒಂದು ದೊಡ್ಡ ಕೋಮುಗಲಭೆಯ ವಾತಾವರಣ ಶುರುವಾಗಿತ್ತು. ಹೌದು, ಯಾಕಂದ್ರೆ ಅನಿತಾ ನಾಪತ್ತೆಯಾದಾಗ ಅದೇ ಊರಿನ ಅಲಿ ಅನ್ನೋ ಒಬ್ಬ ಮುಸ್ಲಿಂ ಯುವಕ ಕೂಡ ಊರಲ್ಲಿ ಇರಲಿಲ್ಲ. ಇದೆಲ್ಲ ಸೇರಿ ಲವ್ ಜಿಹಾದ್ ವದಂತಿಗಳಿಗೆ ಕಾರಣವಾಗುತ್ತೆ. ಜನ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋ ಲೆವೆಲ್ಗೆ ಗಲಾಟೆ ಮಾಡ್ತಾರೆ. ಪೊಲೀಸರ ಮೇಲೆ ಎಷ್ಟೊಂದು ಪ್ರೆಷರ್ ಇತ್ತು ಅಂದ್ರೆ ಅವರಿಗೆ ಮೂಲ ತನಿಖೆಗಿಂತ ಗಲಾಟೆ ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಾಗಿತ್ತು. ಆದ್ರೆ ಆ ಗಲಾಟೆ ತಣ್ಣಗಾಗಿದ್ದು ಅಲಿ ವಾಪಸ್ ಬಂದಾಗ ಅಲ್ವಾ? ಒಂದೆರಡು ದಿನಗಳ ನಂತರ ಅಲಿ ತಾನಾಗಿಯೇ ಪೊಲೀಸರ ಬಳಿ ಬಂದು ಪ್ರೊಟೆಕ್ಷನ್ ಕೇಳ್ತಾನೆ. ಹೌದು, ವಿಚಾರಣೆ ವೇಳೆ ತನಗೂ ಅನಿತಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಾಬೀತ್ ಮಾಡ್ತಾನೆ. ಅವಳು ನಾಪತ್ತೆಯಾದ ದಿನ ತಾನು ಊರಲ್ಲೇ ಇರ್ಲಿಲ್ಲ ಅನ್ನೋದಕ್ಕೆ ಸಿಸಿಟಿವಿ ಫುಟೇಜ್ ಕೂಡ ಕೊಡ್ತಾನೆ. ಅಲ್ಲಿಗೆ ಆ ಕೋಮು ಗಲಭೆಯ ಆಂಗಲ್ ಕ್ಲೋಸ್ ಆಗುತ್ತೆ. ಆದ್ರೆ ಅನಿತಾ ಎಲ್ಲಿದ್ದಾಳೆ ಅನ್ನೋ ಪ್ರಶ್ನೆಗೆ ಯಾರಿಗೂ ಉತ್ತರ ಸಿಕ್ಕಿರ್ಲಿಲ್ಲ. ತನಿಖೆಯ ದಿಕ್ಕು ಬದಲಾಗಿದ್ದೆ ಅಲ್ಲಿಂದ. ಬಂಟ್ವಾಳ ಪೊಲೀಸರು ಅನಿತಾ ಫೋಟೋಗಳನ್ನು ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಕಳಿಸ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಬಂಟ್ವಾಳದಿಂದ ಸುಮಾರು 107 ಕಿಲೋಮೀಟರ್ ದೂರದಲ್ಲಿರುವ ಹಾಸನದ ಬಸ್ ಸ್ಟ್ಯಾಂಡ್ ವಾಶ್ರೂಮ್ನಲ್ಲಿ ಸಿಕ್ಕ ಆ ಶವದ ಡೀಟೇಲ್ಸ್ ಪೊಲೀಸರಿಗೆ ತಲುಪುತ್ತೆ. ಆ ಶವ ಅನಿತಾಳ್ದೆ ಅಂತ ಕನ್ಫರ್ಮ್ ಆಗುತ್ತೆ. ಆದ್ರೆ ಕೇಸ್ನ ನಿಜವಾದ ಟ್ವಿಸ್ಟ್ ಶುರುವಾಗೋದು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ. ಇಲ್ಲೊಂದು ಬಹಳ ಮುಖ್ಯವಾದ ಲಾಜಿಕ್ ನಾವು ಗಮನಿಸಬೇಕು. ಅನಿತಾಗ ನಿಜವಾಗ್ಲೂ ಸೂಸೈಡ್ ಮಾಡ್ಕೊಳ್ಳೋ ಉದ್ದೇಶವೇ ಇದ್ದಿದ್ರೆ ತನ್ನದೇ ಊರಿನಲ್ಲಿ ಅಥವಾ ಎಲ್ಲಾದ್ರೂ ಹತ್ರದ ಜಾಗದಲ್ಲಿ ಮಾಡ್ಕೋಬೋದಿತ್ತು. ಎಕ್ಸಾಕ್ಟ್ಲಿ. ಬರಿಮಾರ್ನಿಂದ ಬರೋಬ್ಬರಿ 107 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಮದುವೆಯ ಬಟ್ಟೆ ಧರಿಸಿ ಹಾಸನದ ಯಾವುದೋ ಒಂದು ಪಬ್ಲಿಕ್ ವಾಶ್ರೂಮ್ಗೆ ಹೋಗಿ ಯಾಕೆ ಸಾಯ್ತಾಳೆ? ಇದು ನಾರ್ಮಲ್ ಅನ್ಸ್ತಾ ಇಲ್ಲ. ನಿಜ. ಈ ಪ್ರಶ್ನೆ ಪೊಲೀಸರ ತಲೆ ಉಳಬಿಡುತ್ತೆ. ಇದು ಸಹಜ ಆತ್ಮಹತ್ಯೆ ಅಲ್ಲ, ಇದರ ಹಿಂದೆ ದೊಡ್ಡ ಕ್ರಿಮಿನಲ್ ಪ್ಲಾನ್ ಇದೆ ಅಂತ ಅವರಿಗೆ ಡೌಟ್ ಬರುತ್ತೆ. ಆ ಡೌಟು ಪೊಲೀಸರನ್ನು ಕಾಲ್ ಡೇಟಾ ರೆಕಾರ್ಡ್ಸ್ ಅಂದ್ರೆ ಸಿಡಿಆರ್ ಅನಾಲಿಸಿಸ್ ಕಡೆ ಕರ್ಕೊಂಡೋಗುತ್ತೆ. ತನಿಖಾ ವರದಿಗಳ ಪ್ರಕಾರ ಅನಿತಾಳ್ ಫೋನ್ ಕಾಲ್ ಲಿಸ್ಟ್ ಚೆಕ್ ಮಾಡಿದಾಗ ಅವಳು ಸಾಯುವ ಮುನ್ನ ಕಾವೇರಿ ಅನ್ನೋ ಮಹಿಳೆ ಜೊತೆ ಗಂಟೆಗಂಟ್ಲೆ ಮಾತನಾಡ್ತಿದ್ಲು.
ಇದು ಪೊಲೀಸರಿಗೆ ದೊಡ್ಡ ಕನ್ಫ್ಯೂಷನ್ ಸೃಷ್ಟಿಸುತ್ತೆ. ಒಬ್ಬ ಹುಡುಗಿ ಮನೆ ಬಿಟ್ಟು ಓಡಿ ಹೋಗುವ ಮುನ್ನ ಯಾವುದೋ ಮಹಿಳೆ ಜೊತೆ ಇಷ್ಟೊಂದು ಯಾಕೆ ಮಾತಾಡ್ತಾಳೆ ಅಂತ. ಪೊಲೀಸರು ಆ ಕಾವೇರಿ ಯಾರು ಅಂತ ಹುಡುಕೊಂಡು ಹೋದಾಗ ಸಿಕ್ಕ ಮಾಹಿತಿ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಆ ಕಾವೇರಿ ಮಾರ್ಚ್ 2009ರಿಂದಲೇ ನಾಪತ್ತೆ ಆಗಿದ್ಲು. ಒಬ್ಬಳು ಕೊಲೆಯಾದ ಹುಡುಗಿ ಇನ್ನೊಬ್ಬಳು ನಾಪತ್ತೆಯಾದ ಮಹಿಳೆ ಜೊತೆ ಸಂಪರ್ಕದಲ್ಲಿದ್ಲು. ಅಂದ್ರೆ ಈ ಕೇಸ್ ಎಷ್ಟು ಡೀಪ್ ಆಗಿದೆ ಅಂತ ಪೊಲೀಸರಿಗೆ ಅರ್ಥ ಆಗುತ್ತೆ. ತಕ್ಷಣ ಆ ಮಿಸ್ಸಿಂಗ್ ಆಗಿದ್ದ ಕಾವೇರಿಯ ಕಾಲ್ ಲಿಸ್ಟ್ ಅನ್ನು ಹೊರತೆಗಿದ್ದಾರೆ. ಆ ಲಿಸ್ಟ್ನಲ್ಲಿ ಮತ್ತೆರಡು ಹೊಸ ನಂಬರ್ಗಳು ಸಿಗ್ತವೆ. ಒಂದು ಪುತ್ತೂರಿನ ವಿನೂತಾ ಅನ್ನೋ ಮಹಿಳೆಯದ್ದು, ಇನ್ನೊಂದು ಕಾಸರಗೋಡಿನ ಪುಷ್ಪ ಅನ್ನೋ ಮಹಿಳೆಯದ್ದು. ಅವರ ಹಿನ್ನೆಲೆ ಚೆಕ್ ಮಾಡಿದ್ರೆ ಅವರಿಬ್ರು ಕೂಡ ನಾಪತ್ತೆ ಆಗಿದ್ರು. ಹೀಗೆ ಒಬ್ಬರ ಕಾಲ್ ಲಿಸ್ಟಿಂದ ಮತ್ತೊಬ್ಬರಿಗೆ ಲಿಂಕ್ ಬೆಳೀತಾ ಹೋಗುತ್ತೆ. ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿದ್ದು ಬರೋಬ್ಬರಿ 20ಕ್ಕೂ ಹೆಚ್ಚು ಮಹಿಳೆಯರ ನಂಬರ್ಗಳು. ಅವರೆಲ್ಲರೂ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ನಾಪತ್ತೆಯಾದರು. ಮತ್ತು ವಿಚಿತ್ರ ಅಂದ್ರೆ ಅವರೆಲ್ಲರೂ ಯಾವುದೋ ಪಬ್ಲಿಕ್ ವಾಶ್ರೂಮ್ನಲ್ಲಿ ಶವವಾಗಿ ಸಿಕ್ಕೋರು. ಈ ಎಲ್ಲಾ ಡಾಕ್ಯುಮೆಂಟ್ಸ್ ಒಟ್ಟುಗೂಡಿಸಿ ನೋಡಿದಾಗ ಪೊಲೀಸರಿಗೆ ಒಂದು ಪರ್ಫೆಕ್ಟ್ ಪ್ಯಾಟರ್ನ್ ಕಾಣಿಸುತ್ತೆ. ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆಗ್ತಿರೋ ರೀತಿ, ಅವರು ಬರೆದಿಟ್ಟಿದ್ದ ಲೆಟರಿನ ಭಾಷೆ, ಶವಗಳು ಸಿಗ್ತಿರುವ ಕಂಡೀಷನ್ ಎಲ್ಲವೂ ಸೇಮ್ ಇತ್ತು. ಇದು ಬೇರೆ ಬೇರೆ ಆತ್ಮಹತ್ಯೆಗಳಲ್ಲ, ಬದಲಾಗಿ ಒಬ್ಬನೇ ಸೀರಿಯಲ್ ಕಿಲ್ಲರ್ನ ವ್ಯವಸ್ಥಿತ ಕೊಲೆಗಳು ಅಂತ ದೃಢಪಡುತ್ತೆ. ಆದರೆ ಕಿಲ್ಲರ್ ಬೇರೆ ಬೇರೆ ಮಹಿಳೆಯರ ಸಿಮ್ ಕಾರ್ಡ್ಗಳನ್ನ ಬಳಸ್ತಾ ಇದ್ದ. ಅವನನ್ನು ಟ್ರ್ಯಾಕ್ ಮಾಡೋದು ಹೇಗೆ? ಅಲ್ಲಿಗೆ ಪೊಲೀಸರು ಟೆಕ್ನಾಲಜಿಯ ಮೊರೆ ಹೋಗ್ತಾರೆ. ಈ ಎಲ್ಲಾ 20ಕ್ಕೂ ಹೆಚ್ಚು ಬೇರೆ ಬೇರೆ ಸಿಮ್ ಕಾರ್ಡ್ಗಳು ಎಲ್ಲಿ ಯೂಸ್ ಆಗ್ತಿದೆ ಅಂತ ಟ್ರ್ಯಾಕ್ ಮಾಡ್ತಾರೆ. ಆಗ ಒಂದು ಕಾಮನ್ ಲಿಂಕ್ ಸಿಗುತ್ತೆ. ಆ ಎಲ್ಲಾ ಸಿಮ್ ಕಾರ್ಡ್ಗಳನ್ನು ಹಾಕಿದ್ದು ಒಂದೇ ಒಂದು ಮೊಬೈಲ್ ಫೋನ್ನಲ್ಲಿ. ಅಂದ್ರೆ ಆ ಫೋನ್ನ IMEI ನಂಬರ್ ಒಂದೇ ಆಗಿತ್ತು. ಅದೊಂದು ಸಿಂಗಲ್ IMEI. ಪೊಲೀಸರು ಆ ಲೊಕೇಶನ್ ಟ್ರ್ಯಾಕ್ ಮಾಡೋಕ್ ಶುರು ಮಾಡ್ತಾರೆ. ಆ ಸಿಗ್ನಲ್ ಮಂಗಳೂರಿನ ದೇರಳಕಟ್ಟೆಯಲ್ಲಿ ತೋರಿಸುತ್ತೆ. ಮಫ್ತಿಯಲ್ಲಿ ಪೊಲೀಸರು ಆ ಲೊಕೇಶನ್ಗೆ ಹೋದಾಗ ಆ ಫೋನ್ ಒಂದು ಸಣ್ಣ ಮಗುವಿನ ಕೈಲಿರುತ್ತೆ. ಪೊಲೀಸರು ಆ ಮಗುವನ್ನು ಈ ಫೋನ್ ಯಾರ್ದು ಅಂತ ಕೇಳಿದಾಗ ಆ ಮಗು ಹೇಳುತ್ತೆ, ಇದು ನನ್ನ ಮಾವ ಮೋಹನ್ ಕುಮಾರ್ ವಿವೇಕಾನಂದ ಅವರದು ಅಂತ. ಆ ಒಂದು ವಾಕ್ಯದಿಂದ ಇಡೀ ಕರ್ನಾಟಕವನ್ನು ನಡುಗಿಸಿದ ಸೀರಿಯಲ್ ಕಿಲ್ಲರ್ನ ಮುಖವಾಡ ಕಳಚಿ ಬೀಳುತ್ತೆ. ಆ ಮೋಹನ್ ಕುಮಾರ್ನ ಪ್ರೊಫೈಲ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹೌದು, ಅವನು ಬಡ ಕುಟುಂಬದಿಂದ ಬಂದರೂ BA ಓದಿದ್ದ. ದಕ್ಷಿಣ ಕನ್ನಡದ ಶಿರಾಡಿಯ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿದ್ದ. 2 ಮದುವೆಯಾಗಿತ್ತು, 2 ಮಕ್ಕಳು ಇದ್ರು. ಊರಿನ ಜನರಿಗೆ ಅವನು ಸಭ್ಯ, ಸೈಲೆಂಟ್ ಆಗಿರುವ ಒಳ್ಳೆ ಮೇಷ್ಟ್ರು. ಅವನಿಗೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಲಿಲ್ಲ. ನೋಡೋಕೆ ಪಕ್ಕಾ ಫ್ಯಾಮಿಲಿ ಗಾಯ್, ಯಾರಿಗೂ ಅನುಮಾನ ಬರದಂಥ ಮುಗ್ಧ ವ್ಯಕ್ತಿತ್ವ. ಒಬ್ಬ ಶಿಕ್ಷಕ ಇಂತಹ ಕೃತ್ಯ ಎಸಗಿದಾನೆ ಅಂದ್ರೆ ನಂಬುಕೆ ಕಷ್ಟ. ಆದರೆ ಪೊಲೀಸರು ಆತುರ ಪಡಲಿಲ್ಲ. ಅವನನ್ನು ನೇರವಾಗಿ ಅರೆಸ್ಟ್ ಮಾಡಿದ್ರೆ ಸಾಕ್ಷಿಗಳ ಕೊರತೆ ಎದುರಾಗ್ತಿತ್ತು. ಅದಕ್ಕಾಗಿ ಪೊಲೀಸರು ಅವನು ಬಳಸ್ತಿದ್ದ ಹೊಸ ನಂಬರನ್ನು ಸೀಕ್ರೆಟ್ ಆಗಿ ಮಾನಿಟರ್ ಮಾಡೋಕೆ ಶುರು ಮಾಡಿದ್ರು. ಆಗ ಅವರಿಗೆ ಗೊತ್ತಾಗುತ್ತೆ, ಮೋಹನ್ ಸುಮಿತ್ರಾ ಅನ್ನೋ ಇನ್ನೊಬ್ಬ ಯುವತಿಗೆ ಇದೇ ರೀತಿ ಗಾಳ ಹಾಕ್ತಾ ಇದ್ದಾನೆ ಅಂತ. ಅವನು ಅವಳ ಜೊತೆಯೂ ಅದೇ ಪ್ಯಾಟರ್ನ್ನಲ್ಲಿ ಅದೇ ಸುಳ್ಳು ಭರವಸೆಗಳೊಂದಿಗೆ ಮಾತಾಡ್ತಾ ಇದ್ದ. ಪೊಲೀಸರು ತಕ್ಷಣ ಸುಮಿತ್ರಾಳ ಮನೆಗೆ ಹೋಗಿ ಮೋಹನನ್ನ ಫೋಟೋ ತೋರಿಸ್ತಾರೆ. ಫೋಟೋ ನೋಡಿದ ಸುಮಿತ್ರಾಗೆ ಶಾಕ್ ಆಗತ್ತೆ. ಯಾಕಂದ್ರೆ ಅವಳಿಗೆ ಅವನು ಬೇರೆದೇ ಹೆಸರಿನಲ್ಲಿ ಪರಿಚಯ ಆಗಿದ್ದ. ತಾನು ಮದ್ವೆಯಾಗ್ಲು ಹೊರಟಿರುವ ವ್ಯಕ್ತಿ ಒಬ್ಬ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾದಾಗ ಆಕೆಗೆ ತನ್ನ ಪ್ರಾಣಾಪಾಯದ ಅರಿವಾಗತ್ತೆ. ಪೊಲೀಸರು ಆಕೆಗೆ ಧೈರ್ಯ ತುಂಬಿ ಅವನನ್ನು ಟ್ರಾಪ್ ಮಾಡಲು ಸಹಾಯ ಕೇಳ್ಕೊಳ್ತಾರೆ. ಸುಮಿತ್ರಾ ಅದಕ್ಕೆ ಒಪ್ಕೊಳ್ತಾಳೆ. ಆ ಟ್ರ್ಯಾಪ್ ಪ್ಲಾನ್ ಮಾಡಿದ್ದು ಅಕ್ಟೋಬರ್ 21, 2009ರಂದು. ಪೊಲೀಸ್ ಸೂಚನೆಯಂತೆ ಸುಮಿತ್ರಾ ಮೋಹನ್ಗೆ ಕಾಲ್ ಮಾಡಿ, ನಾನು ನಿನ್ನ ಜೊತೆ ಮದ್ವೆ ಆಗ್ಲು ಮನೆಯಿಂದ ಹೊರಟಿದ್ದೀನಿ, ಬಸ್ ಸ್ಟ್ಯಾಂಡ್ಗೆ ಬಾ ಅಂತ ಕರೀತಾಳೆ. ಸುಮಿತ್ರಾ ಬಸ್ ಸ್ಟ್ಯಾಂಡ್ಗೆ ಬರುತ್ತಿದ್ದಂತೆ ಆಕೆಯನ್ನು ರಿಸೀವ್ ಮಾಡಲು ಬಂದ ಮೋಹನ್ನನ್ನು ಸುತ್ತುವರೆದ ಪೊಲೀಸರು ಕ್ಷಣಾರ್ಧದಲ್ಲಿ ಅರೆಸ್ಟ್ ಮಾಡ್ತಾರೆ. ಅವನನ್ನು ಚೆಕ್ ಮಾಡಿದಾಗ ಅವನ ಶರ್ಟ್ ಜೇಬಿನಲ್ಲಿ ಅದೇ ಸೈನೈಡ್ ಮಾತ್ರೆಗಳು ಸಿಗುತ್ತವೆ. ಅಲ್ಲಿಗೆ ಆತನ ಕರಾಳ ಅಧ್ಯಾಯಕ್ಕೆ ಬ್ರೇಕ್ ಬೀಳುತ್ತೆ. ಅವನ ಬಂಧನದ ನಂತರ ವಿಚಾರಣೆಯಲ್ಲಿ ಹೊರಬಂದ ವಿಷಯಗಳು ಮನುಷ್ಯನ ಮನಸ್ಸು ಎಷ್ಟು ಕ್ರೂರವಾಗಿರಬಹುದು ಅನ್ನೋದನ್ನ ತೋರಿಸ್ತವೆ. ಅವನು ಟಾರ್ಗೆಟ್ ಮಾಡ್ತಿದ್ದವರು ಯಾರು ಅನ್ನೋದನ್ನ ನಾವು ಗಮನಿಸಬೇಕು. ಹೌದು, ಅವನು ರಸ್ತೆಯಲ್ಲಿ ಹೋದವರನ್ನೆಲ್ಲ ಟಾರ್ಗೆಟ್ ಮಾಡಲಿಲ್ಲ. ಅವನ ಕಣ್ಣು ಸದಾ 22ರಿಂದ 35 ವರ್ಷದ ಮಹಿಳೆಯರ ಮೇಲಿರುತ್ತಿತ್ತು. ವಿಶೇಷವಾಗಿ ಬಡ ಕುಟುಂಬದಿಂದ ಬಂದವರು, ವರದಕ್ಷಿಣೆ ಕೊಡಲು ಸಾಧ್ಯವಾಗದೆ ಮದುವೆ ನಿಂತೋದವರು ಅಥವಾ ಸಮಾಜದ ಟೀಕೆಗಳಿಗೆ ಗುರಿಯಾದ ಒಂಟಿ ಹುಡುಗಿಯರು. ಅವರ ದೌರ್ಬಲ್ಯವೇ ಇವನ ಬಂಡವಾಳವಾಗಿತ್ತು. ಅವನ ಮ್ಯಾನಿಪ್ಯುಲೇಷನ್ ತಂತ್ರಗಳು ಎಷ್ಟು ಕುತಂತ್ರದಿಂದ ಕೂಡಿದ್ವು ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಎಳೆಯಾಗಿ ಬಿಚ್ಚಿಡಲಾಗಿದೆ. ಅವನು ಎಷ್ಟು ಕನ್ನಿಂಗ್ ಇದ್ದ ಅಂದ್ರೆ ಹುಡುಗಿಯರ ಪರ್ಸನಲ್ ಡೀಟೇಲ್ಸ್ ತಿಳ್ಕೊಂಡು ತಾನು ಅದೇ ಜಾತಿ ಅದೇ ಧರ್ಮದವನು ಅಂತೆ ಫೇಕ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ತಿದ್ದ. ತಾನೊಬ್ಬ ಆಂಟಿ ಡೌರಿ ಅಂದ್ರೆ ವರದಕ್ಷಿಣೆ ವಿರೋಧಿ ಸರ್ಕಾರಿ ಅಧಿಕಾರಿ ಅಂತ ನಂಬಿಸ್ತಿದ್ದ.
ಆ ಹುಡುಗಿಯರು ಮನೆಯವರಿಂದ ಸಮಾಜದಿಂದ ಅನುಭವಿಸ್ತಿದ್ದ ಪ್ರೆಷರನ್ನು ಬಳಸಿಕೊಂಡು ಅವರ ಮನಸ್ಸನ್ನು ಸಂಪೂರ್ಣವಾಗಿ ಬ್ರೈನ್ ವಾಶ್ ಮಾಡ್ತಿದ್ದ. ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಅಂದ್ರೆ ಅವನು ಆ ಹುಡುಗಿಯರನ್ನು ಅವರ ಕುಟುಂಬದಿಂದ ಐಸೋಲೇಟ್ ಮಾಡ್ತಿದ್ದ ರೀತಿ. ನಾನು ನನ್ನ ಇಷ್ಟದಂತೆ ಮದುವೆ ಆಗ್ತಾ ಇದ್ದೀನಿ, ನನ್ನಗಾಗಿ ಹುಡುಕಾಡಬೇಡಿ ಅಂತ ಆ ಲೆಟರ್ ಬರೆಸ್ತಾ ಇದ್ದ. ಅದು ಕೇವಲ ಹುಡುಗಿಯರ ನಿರ್ಧಾರ ಅಂತ ಬಿಂಬಿಸಲು ಅಲ್ಲ, ಬದಲಾಗಿ ಮನೆಯವರು ತಕ್ಷಣವೇ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅನ್ನೋ ಅವನ ಸೇಫ್ಟಿ ಮೆಷರ್ ಆಗಿತ್ತು. ಆ ಲೆಟರ್ನಿಂದಾಗಿ ಪೊಲೀಸರು ಕೂಡ ಇದನ್ನ ಮಿಸ್ಸಿಂಗ್ ಕೇಸ್ ಅಂತ ಪರಿಗಣಿಸಿ ಸುಮ್ಮನಾಗ್ತಿದ್ರು. ಅದಾದ ನಂತರದ ಅವನ ಕಾರ್ಯವಿಧಾನ ಕೇಳಿದ್ರೆ ನಿಜಕ್ಕೂ ಮೈ ಜುಮ್ ಅನ್ನುತ್ತೆ. ಮನೆ ಬಿಟ್ಟು ಬರುವಾಗ ಹೊಸ ಜೀವನ ಶುರು ಮಾಡಬೇಕು, ಸ್ವಲ್ಪ ಹಣ ಬೇಕಾಗತ್ತೆ, ನಿನ್ನ ಚಿನ್ನಾಭರಣ ಸೇವಿಂಗ್ಸ್ ಎಲ್ಲ ತಗೋಬಾ ಅಂತ ಹೇಳ್ತಿದ್ದ. ಆಮೇಲೆ ಆ ಹುಡುಗಿಯರನ್ನು ಅವರ ಊರಿನಿಂದ ದೂರದ, ಪರಿಚಯವೇ ಇಲ್ಲದ ಊರಿಗೆ ಕರೆದುಕೊಂಡು ಹೋಗ್ತಿದ್ದ. ಅಲ್ಲಿ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ರಾತ್ರಿ ಅವರ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಬೆಳೆಸ್ತಿದ್ದ. ಮಾರನೇ ದಿನ ಬೆಳಗ್ಗೆ ಮದುವೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗುವಾಗ ಹೊರಗಡೆ ಕಳ್ಳರ ಕಾಟ ಇದೆ, ನಿನ್ನ ಚಿನ್ನ ಹಣ ಎಲ್ಲ ಈ ಹೋಟೆಲ್ನಲ್ಲೇ ಸೇಫ್ ಆಗಿಟ್ ಬಾ ಅಂತ ನಂಬಿಸ್ತಿದ್ದ. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಬಂದಾಗ ತನ್ನ ಅಸ್ಲಿ ಆಟ ಶುರು ಮಾಡ್ತಿದ್ದ. ನಿನ್ನೆ ರಾತ್ರಿಯಿಂದ ಪ್ರೆಗ್ನೆನ್ಸಿ ರಿಸ್ಕ್ ಇದೆ, ಈಗ್ಲೇ ಮಗು ಆದ್ರೆ ನಮ್ಮ ಹೊಸ ಜೀವನಕ್ಕೆ ಕಷ್ಟ, ಹಾಗಾಗಿ ಈ ಕಾಂಟ್ರಸೆಪ್ಟಿವ್ ಪಿಲ್ ತಗೋ ಅಂತ ಹೇಳ್ತಿದ್ದ. ಆ ಮಾತ್ರೆ ಮೇಲೆ ಅವನು ಮೊದಲೇ ಸೈನೈಡ್ ಪೌಡರ್ ಸೌರಿಟ್ಕೊಂಡಿರ್ತಿದ್ದ. ಇದನ್ನ ತಿಂದ್ರೆ ವಿಪರೀತ ವಾಮಿಟ್ ಸೆನ್ಸೇಷನ್ ಆಗುತ್ತೆ, ಹಾಗಾಗಿ ಪಬ್ಲಿಕ್ ವಾಶ್ರೂಮ್ ಒಳಕ್ಕೆ ಹೋಗಿ ಮಾತ್ರೆ ನುಂಗು, ಒಳಗಡೆಯಿಂದ ಲಾಕ್ ಮಾಡ್ಕೊಂತ ತಾನೇ ಖುದ್ದಾಗಿ ಕಳಿಸ್ತಿದ್ದ. ಆ ಮಾತ್ರೆ ತಿಂದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಯುವತಿಯರ ಉಸಿರು ನಿಲ್ಲುತ್ತಿತ್ತು. ಒಳಗಡೆ ಆ ಯುವತಿ ಒದ್ದಾಡಿ ಪ್ರಾಣ ಬಿಡ್ತಾ ಇದ್ರೆ ಇವನ ಹೊರಗಡೆ ಬಹಳ ಕೂಲಾಗಿ ನಿಂತು ಕಾಯ್ತಾ ಇದ್ದ. ವಾಶ್ರೂಮ್ ಬಳಿ ಜನ ಸೇರಿ ಸಾವು ಕನ್ಫರ್ಮ್ ಆದ್ಮೇಲೆ ಸೀದಾ ಹೋಟೆಲ್ಗೆ ಹೋಗಿ ಅಲ್ಲಿಟ್ಟಿದ್ದ ಹಣ ಚಿನ್ನಾಭರಣ ಎಲ್ಲವನ್ನೂ ತೆಗೆದುಕೊಂಡು ಎಸ್ಕೇಪ್ ಆಗ್ತಿದ್ದ. ನಿಜಕ್ಕೂ ಇದೊಂದು ಭಯಾನಕ ಮೋಡಸ್ ಆಪರೆಂಡಿ. ಇಲ್ಲಿ ನಾವು ಬಹಳ ಗಂಭೀರವಾಗಿ ಯೋಚಿಸಬೇಕಾದ ಒಂದು ಸೋಷಿಯಲ್ ಆಂಗಲ್ ಇದೆ. 2003ರಿಂದ 6 ವರ್ಷಗಳ ಕಾಲ 20ಕ್ಕೂ ಹೆಚ್ಚು ಕೊಲೆಗಳು ನಡೆದ್ರೂ ಯಾರಿಗೂ ಯಾಕೆ ಗೊತ್ತಾಗ್ಲಿಲ್ಲ? ಹೌದು, ಯಾರಿಗೂ ಯಾಕೆ ಡೌಟ್ ಬರಲಿಲ್ಲ? ಇದಕ್ಕೆ ಮುಖ್ಯ ಕಾರಣ ಸಮಾಜದ ಭಯ. ಮಗಳು ಯಾರೋ ಅಪರಿಚಿತನ ಜೊತೆ ಓಡಿ ಹೋದಳು ಅಂದ್ರೆ ಜನ ಏನಂತಾರೆ ಅನ್ನೋ ಆ ರೆಸ್ಪೆಕ್ಟ್ ಅಥವಾ ಮರ್ಯಾದೆಯ ಭಯದಿಂದ ಪೋಷಕರು ಯಾರಿಗೂ ಹೇಳ್ತಾ ಇರಲಿಲ್ಲ. ತಮ್ಮ ಮಗಳು ಎಲ್ಲೋ ಚೆನ್ನಾಗಿದ್ದಾಳೆ ಅಂತ ತಮಗೆ ತಾವೇ ಸುಳ್ಳು ಸಮಾಧಾನ ಮಾಡ್ಕೊಳ್ತಿದ್ರು ಅಲ್ವಾ? ಎಕ್ಸಾಕ್ಟ್ಲಿ. ಇನ್ನು ಪೊಲೀಸರ ಕಡೆ ನೋಡಿದ್ರೆ ಪಬ್ಲಿಕ್ ವಾಶ್ರೂಮ್ಗಳಲ್ಲಿ ಶವ ಸಿಕ್ಕಾಗ ಅವರು ಆ ಕೇಸ್ಗಳನ್ನ ಅನ್ಐಡೆಂಟಿಫೈಡ್ ಸುಯಿಸೈಡ್ ಅಂತ ಮುಚ್ಚಿ ಹಾಕ್ತಾ ಇದ್ರು. ಅಂದ್ರೆ ನಮ್ಮ ಸಮಾಜದ ಪ್ರೆಷರನ್ನೇ ಕಿಲ್ಲರ್ ತನ್ನ ಆಯುಧವಾಗಿ ಬಳಸ್ಕೊಂಡಿದ್ದ. ಸಮಾಜದ ಈ ಮುಖವಾಡಗಳೇ ಆ 20 ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡವು ಅನ್ನೋದು ಕಟು ಸತ್ಯ. ವಿಚಾರಣೆಯಲ್ಲಿ ಅವನು 20ಕ್ಕೂ ಹೆಚ್ಚು ಕೊಲೆ ಮಾಡಿದ್ದನ್ನು ಬಹಳ ಕ್ಯಾಶುಯಲ್ ಆಗಿ ಒಪ್ಪಿಕೊಂಡ. ಕಾರಣ ಕೇವಲ ಹಣ ಮತ್ತು ಮೋಜು ಅಂತ ಹೇಳಿದ್ದ. ಅವನಿಗೆ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ, ರಿಮೋರ್ಸ್ ಇರಲಿಲ್ಲ. ಆ ಹೆಣ್ಮಕ್ಕಳ ಜೀವ ಅವನಿಗೆ ಕೇವಲ ಆರ್ಥಿಕ ಲಾಭದ ಸಾಧನವಾಗಿತ್ತು ಅಷ್ಟೇ. 2013ರಲ್ಲಿ ಹೈಕೋರ್ಟ್ ಅವನಿಗೆ ಮರಣದಂಡನೆ ವಿಧಿಸಿತು. ಆದ್ರೆ 2017ರಲ್ಲಿ ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿ ಬದಲಾಯಿಸಲಾಯಿತು. ಪ್ರಸ್ತುತ ಅವನು ಬೆಳಗಾವಿಯ ಹಿಂಡಲಗಾ ಜೈಲಿನಲ್ಲಿದ್ದಾನೆ. ಮಕ್ಕಳಿಗೆ ದಾರಿದೀಪವಾಡಬೇಕಿದ್ದ ಒಬ್ಬ ಶಿಕ್ಷಕ ತನ್ನ ಮೇದಿದ್ದ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಇಷ್ಟು ಕ್ರೂರ ಸೀರಿಯಲ್ ಕಿಲ್ಲರ್ ಆಗಿದ್ದು ನಿಜಕ್ಕೂ ದುರಂತ. ಈ ಕೇಸು ನಮ್ಮೆಲ್ರಿಗೂ ಒಂದು ಎಚ್ಚರಿಕೆ. ನಾವು ಯಾರನ್ನೋ ಕಣ್ಮುಚ್ಚಿ ನಂಬುವ ಮೊದಲು 100 ಬಾರಿ ಯೋಚಿಸ್ಬೇಕು. ಹಾಗೆ ನಮ್ಮ ಸಮಾಜದಲ್ಲಿ ಆ ಮರ್ಯಾದೆ ಅನ್ನೋ ಭಯ ಇಲ್ಲದೆ ಇದ್ದಿದ್ರೆ, ಪೋಷಕರು ಮುಕ್ತವಾಗಿ ಪೊಲೀಸರ ಬಳಿ ಹೋಗಿದ್ರೆ ಆ 20 ಹೆಣ್ಮಕ್ಕಳ ಜೀವ ಉಳಿಸ್ಬೋದಿತ್ತ? ಖಂಡಿತ. ಸಮಾಜದ ಈ ಮಾನಸಿಕತೆ ಇವತ್ತಿಗೂ ಕ್ರಿಮಿನಲ್ಗಳಿಗೆ ಸೇಫ್ ಜಾಗ ಮಾಡ್ಕೊಡ್ತಾ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಅಷ್ಟೇ ಅಲ್ಲ, ಈ ಕೊಲೆಗಳು ನಡೆದಿದ್ದು 2003-2009 ಸಮಯದಲ್ಲಿ. ಆಗ ಕೇವಲ ಒಂದು ಬೇಸಿಕ್ ಫೋನ್ ಇತ್ತು. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಫೇಕ್ ಪ್ರೊಫೈಲ್ಗಳು, AI ವಾಯ್ಸ್ ಚೇಂಜರ್ಗಳು ಇವೆಲ್ಲವೂ ಇವೆ. ಟೆಕ್ನಾಲಜಿ ಬೆಳೆದಂತೆ ಕ್ರಿಮಿನಲ್ಗಳು ಕೂಡ ಅಡ್ವಾನ್ಸ್ ಆಗ್ತಾರೆ. ಹೌದು. ಒಬ್ಬ ವ್ಯಕ್ತಿ ಯಾರು ಅಂತ ಮರೆಮಾಚಿ ಸಾವಿರಾರು ಮೈಲಿ ದೂರದಿಂದ ನಂಬಿಸುವುದು ಇವತ್ತು ಅತ್ಯಂತ ಸುಲಭ. ನಮ್ಮ ಕೈಯಲ್ಲಿರುವ ತಂತ್ರಜ್ಞಾನ ನಮ್ಮನ್ನ ಸೇಫ್ ಮಾಡ್ತಾ ಇದೆಯಾ ಅಥವಾ ಕ್ರಿಮಿನಲ್ಗಳಿಗೆ ಇನ್ನೂ ಸುಲಭವಾದ ಕ್ಯಾಮೋಫ್ಲಾಜ್ ಒದಗಿಸ್ತಾ ಇದೆಯಾ? ಯೋಚನೆ ಮಾಡಿ. ನಿಜಕ್ಕೂ ಬೆನ್ನುಹುರಿ ಜುಮ್ ಅನ್ನಿಸುವಂತಹ ಆಲೋಚನೆ ಇದು. ಈ ಒಂದು ಗಂಭೀರವಾದ ಪ್ರಶ್ನೆಯನ್ನ ಕೇಳುಗರ ಆಲೋಚನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ಡೀಪ್ ಡೈವ್ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.